ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ರವರ 45ನೇ ಹುಟ್ಟುಹಬ್ಬದ ಅಂಗವಾಗಿ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ತಾಯಪ್ಪ ಬೆಂಡಲಗಟ್ಟಿ ಅವರು ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು. ಗ್ರಾಮದ ಯುವಕರು, ಕಾಂಗ್ರೆಸ್ ಮುಖಂಡರು ಸೇರಿ ಹಲವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವುದರ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಯುವಕರು ಹಾಗೂ ಮುಖಂಡರು ಒಗ್ಗಟ್ಟು ಪ್ರದರ್ಶಿಸಿ ಗ್ರಾಮದ ಅಭಿವೃದ್ಧಿಗೆ ಸಮರ್ಥ ನಾಯಕತ್ವದ ಅಗತ್ಯವಿದೆ ಅಂತ ಮನವಿ ಕೂಡ ಮಾಡಿದ್ದಾರೆ. ರಕ್ತದಾನ ಶಿಬಿರಕ್ಕೆ ಆಗಮಿಸಿದ್ದ ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಯೋಜಕರ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಂಗ್ರಹವಾದ ರಕ್ತವನ್ನ ಅಗತ್ಯವಿರುವ ಬಡವರು ಹಾಗೂ ರೋಗಿಗಳಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತೆ. ಈ ಕುರಿತು ಯಾವುದೇ ಸಂಶಯ ಬೇಡ ಅಂತ ಆಯೋಜಕರು ಹೇಳಿದ್ದಾರೆ. ಶಿಗ್ಗಾಂವ ಸವಣೂರು ಕ್ಷೇತ್ರದ ಶಾಸಕರಾದ ಯಾಸಿರ್ ಖಾನ್ ಅಹಮದ್ ಪಠಾಣ್ ಅವರ 45ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ತಡಸ ಗ್ರಾಮದಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಏರ್ಪಡಿಸಿದ್ದಾರೆ. ಅದರ ಈ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ KIMS ವೈದ್ಯಕೀಯ ಸ್ಟಾಫ್ ಇಲ್ಲಿ ಬಂದು ಅವರೆಲ್ಲ ಒಂದು ಗ್ರಾಮದ ಒಂದು ಬ್ಲಡ್ನ ಕಟ್ ಮಾಡಿ ಅವ್ರು ಏನು ಹೇಳ್ತಾರೆ ಒಂದು ವಿಷಯನ ಕೇಳ್ತಾ ಹೋಗೋಣ. ಇವತ್ತು ಒಂದು ಯಾಸಿರ್ ಖಾನ್ ಅಹಮದ್ ಅವರ ಹುಟ್ಟುಹಬ್ಬ ಭಾಳ ಚಲೋ ಅನಿಸುತ್ತದೆ. ಫಸ್ಟ್ ಆಫ್ ಆಲ್ MLA ಸರ್ ಹ್ಯಾಪಿ ಬರ್ತ್ಡೇ. ಇಷ್ಟು ಚಲೋ ಮೀನಿಂಗ್ಫುಲ್ ಆಗಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಯಾರಲ್ಲ. ಒಂದು 8 ಜಾಗನಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಯಾರ. ನಾವು KMCಲಿಂದ 2 ಜಾಗನಾಗ ಬಂದಿದ್ವಿ. ಅಲ್ಲಿ ತಡಸ್ನಾಗ ನಮಗೆ 105 ಬಾಟಲ್ ಬ್ಲಡ್ ಸಿಗ್ತದ. ಸೊ ಅದರ ಡಬಲ್ ಬ್ಯಾಗ್ನಾಗ ತೊಗೊಂಡಿವಿ. ಸೊ 210 ಪೇಷಂಟಿಗೆ ಯೂಸ್ ಆಗ್ತದೆ. ಸೊ ವೆರಿ ಮೀನಿಂಗ್ಫುಲ್ ಬರ್ಡೇ ಸೆಲೆಬ್ರೇಷನ್ಸ್. ಅಲ್ಲಿ KMC ಟರ್ಷರಿ ಕೇರ್ ಯೂನಿಟ್. ಸೊ ಅಲ್ಲಿ ಪ್ರತಿದಿನ ನಾನು 80ರಿಂದ 100 ಯೂನಿಟ್ ಬ್ಲಡ್ ಕೊಡ್ತೀನಿ. ಸೊ ಇವ್ರ ಬರ್ತ್ಡೇ ಪ್ರಯುಕ್ತ ಇವರೆಲ್ಲ ತಡಸ್ ZPO ಕಡೆಯಿಂದ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಾರಲ್ಲ, ಭಾಳ ಚಲೋ ಆರ್ಗನೈಸ್ ಮಾಡಿದ್ರು. ಸೊ ಯಾವ ಪೇಷಂಟ್ ಪುಣ್ಯ ಸರಿಗೆ ಮತ್ತು ಅವ್ರ ಗ್ರಾಮದವ್ರಿಗೆ ಎಲ್ಲರಿಗೂ ಸಿಗ್ತದೆ. ನಮಗೆಲ್ಲ ಕೇರ್ ಮಾಡಿದ್ರಲ್ಲ, ಸೊ ಪ್ರತಿಯೊಬ್ಬ ಒಂದು ಬರುವಂಥ ಹೌದು, ಭಾಳ ಅಂದ್ರೇನು ತಲಸೀಮಿಯಾ ಕೂಸ್ಗಳಿಗೆ, ಅನಿಮಿಯಾ ಪ್ರೆಗ್ನೆಂಟ್ ಲೇಡೀಸಿಗೆ, ಅನಿಮಿಯಾ ಆದವ್ರಿಗೆ ಎಲ್ಲರಿಗೂ ಬ್ಲಡ್ ಯೂಸ್ ಆಗ್ತದೆ. ಟರ್ಷರಿ ಕೇರ್ ಸೆಂಟ್ರಿದ ಆಕ್ಸಿಡೆಂಟ್ ಆಗಿ ಬಂದವರಿಗೆ ಯಾರು ರಿಲೇಟಿವ್ ಇರಂಗಿಲ್ಲ. ಸೊ ನಿಮ್ಮಂಥ ಬ್ಲಡ್ ಅಲ್ಲಿಂದ ಯೂಸ್ ಆಗ್ತದೆ. ನೀವು ಡಾಕ್ಟರ್ ಇಲ್ಲ ಅಂದ್ರೂ ಯು ಆಕ್ಟ್ ಆಸ್ ಎ ಡಾಕ್ಟರ್. ಅಂಡ್ ಬ್ಲಡ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್. ಒಬ್ಬರು ಕೊಡ್ಬೇಕು, ಒಬ್ರು ತಗೋಬೇಕಂದ್ರೆ ಒಬ್ರು ಕೊಡಬೇಕು. ಸೊ ಅದಕ್ಕೆ ಯೂಸ್ ಆಗ್ತದೆ. 110 ಒಂದು ಪೇಷಂಟ್ಸ್. ಏನಾಗ್ತದೆ ಅಂತಂದರೆ ಎಲ್ಲರ ಅಭಿಪ್ರಾಯ, ಕೆಲವೊಂದು ಒಳ್ಳೆಯ ಅಭಿಪ್ರಾಯ ಇದೆ, ಕೆಲವೊಂದು ನೆಗೆಟಿವ್ದು ಅಭಿಪ್ರಾಯ ಇದೆ. ಇವಾಗ ಬ್ಲಡ್ ಎಲ್ಲ ಕ್ಯಾಂಪ್ ಕಲೆಕ್ಟ್ ಮಾಡಿದ್ರು. ಸೊ ಅದು ಬಡವರಿಗೆ ಕರೆಕ್ಟಾಗಿ ಮುಟ್ಟಿಲ್ಲ ಅಂತ ಹೇಳಿ ಕೆಲವೊಂದು ಡೌಟ್ಸ್ ಇದೆ. ಸೊ ಅದ್ರ ಬಗ್ಗೆ KMC ಟರ್ಷರಿ ಕೇರ್ ಗವರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ದುಡ್ಡಿಲ್ಲ. BPL ಕಾರ್ಡ್ದವ್ರಿಗೆ ಫ್ರೀ ಬ್ಲಡ್. ಸೊ ಅದಕ್ಕೇನು ಮುಟ್ಟಂಗಿಲ್ಲ ಅಂತ ಏನೂ ಇಲ್ಲೇ ಇಲ್ಲ. ನಾ ಹೇಳ್ತೀನಲ್ಲ, ಡೈಲಿ ನಾ 80ರಿಂದ 100 ಕೊಡ್ತೀನಿ. ನಮ್ಮ ಪೇಷಂಟಿಗೆ ಕೊಡ್ತೀನಿ, ಹೊರಗಂತರಲ್ಲ. ಎಲ್ಲಿ ಹೋಗ್ತದೆ? ಮತ್ತೆ ಒಂದು ತರಿಸೋ ಒಂದು ಗ್ರಾಮ ಬಂದ್ರಲ್ಲ, ಅಟ್ಮಾಸ್ಫಿಯರ್ ಏನು ಭಾಳ ಚಲೋ ಅನಿಸ್ತು. ಹಾಸ್ಪಿಟಾಲಿಟಿ ಭಾಳ ಚಲೋ ಇತ್ತು. ಭಾಳ ಚಲೋ ನೋಡ್ಕೊಂಡ್ರು. ಜಾಗ ಎಲ್ಲ ಮಾಡಿದ್ರು. ಬಂದ್ಮೇಲೆ ತಿಂಡಿ ಕೊಟ್ಟರು. ಎಲ್ಲ ಹಿಂಗೆ ಫಸ್ಟ್ ನಮಗೆ ಕಂಫರ್ಟೇಬಲ್ ಮಾಡಿ ಆಮೇಲೆ ಬ್ಲಡ್ ಡೊನೇಷನ್ ಒಟ್ಟ ಸ್ಟಾಪ್ ಆಗಿಲ್ಲ. ಕಂಟಿನ್ಯೂಸ್ ಬರ್ತಾನೆ ಇದ್ದಾರೆ. ಇನ್ನೂ ಬರ್ತೀನಿ ಅಂದರು. ಮೊದಲು ತೊಗೊಂಡಿದ್ದು ಬ್ಲಡ್ ಇದು ಆಗುತ್ತೆ 5 ಗಂಟೆ ತನಕ ಅಂತೇಳಿ ನಾನು ಹೋಗ್ತಾ ಇದ್ದೀನಿ. ಅವ್ರಿಗೆ ಡೈರೆಕ್ಟ್ ಅಲ್ಲಿ ಹುಬ್ಳಿಗೆ ಬಾ ಅಂತ ಹೇಳಿ ಅಲ್ಲೇ ಬಂದು ಕೊಡ್ತಾರಂತ. ಈಗ ಸ್ವಲ್ಪ ಜನ ಇದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ, ಸರ್ದು ಬರ್ಡೇ ಸೆಲೆಬ್ರೇಷನ್ ವಾಸ್ ವೆರಿ ಮೀನಿಂಗ್ಫುಲ್ and very well organized camp. I want to take this opportunity to thank the organizers here who have done very tremendous job. bada cholo job ಮಾಡಿದ್ದಾರೆ. ಯಾಸಿರ್ ಖಾನ್ ಪಠಾಣ್ ಅವರಿಗೆ ವೈದ್ಯಕೀಯ ಡಾಕ್ಟರ್ ಹೇಳಿದ್ರು. ಸೊ ಎಲ್ಲ ಒಂದು ನಮ್ಮ ತಡಸ ಗ್ರಾಮದಲ್ಲಿ ಎಲ್ಲ ನಮ್ಮ ಒಂದು ಕಾಂಗ್ರೆಸ್ ಮುಖಂಡರಾಗಲಿ, ಪ್ರತಿಯೊಬ್ಬ ಗ್ರಾಮಸ್ಥರಾಗಲಿ ಒಂದು ಒಳ್ಳೆ ಕೇರ್ ಮಾಡಿದ್ರು. ಸೊ ಈ ಒಂದು ಕೊಟ್ಟಂತ ಒಂದು 100 ಕ್ರಾಸ್ ಆಗಿದೆ ಕೊಟ್ಟಂತ ಬ್ಲಡ್. ಸೊ ಇದು ಮುಂದೆ ಒಂದು ಒಳ್ಳೆ ಜನರಿಗೆ ಹೋಗಿ ಮುಟ್ಟೋದು ಅಂತ ಹೇಳಿ ಅವರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಯಾಸಿರ್ ಖಾನ್ ಅಹಮದ್ ಪಠಾಣ್ ಅವರ ಹುಟ್ಟುಹಬ್ಬ ತುಂಬಾ ಒಂದು ಉಪಯುಕ್ತವಾಗಿದೆ ಅಂತ ಹೇಳಿ ಸೊ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ತಡಸ್ ಜಡ್ಪಿಲಿಂದ ಇನ್ನೂ ಮಟ್ಟ ಇಂಥ ಯಾವುದೂ ಕಾರ್ಯಕ್ರಮ ಆಗಿದ್ದಿಲ್ಲ. ಇದು ಏನೈತಿಲ್ಲ ಭಾಳ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ನಮ್ಮ ತಡಸ್ ಹೆಸರು ಅಂದ್ರೆ ಏನಾಗ್ಬಿಟ್ಟಿತ್ತಂದ್ರೆ ಒಂಥರ ನಮ್ಗೆ ಏನು ಮಾಡಲ್ಲ, ನಮ್ಮ ಜನ ಏನು ಮಾಡಲ್ಲ. ಆದ್ರೂ ಹುಮ್ಮಸ್ ಭಾಳ ಐತಿ, ರಾಜಕೀಯ ಹುಮ್ಮಸ್. ಇಲ್ಲೇ ಹುಡುಕಿ ನೀಡದ ಒಂದು ಮನಿಗೆ ಒಂದೊಂದು ಲೀಡರ್ ಸಿಗ್ತದೆ ಅಂಥ ಊರಿದು. ಆಮೇಲೆ ಜನ ಹೆಂಗದಾನ ಅಂದ್ರೆ ಏನು ಕಾರ್ಯಕ್ರಮ ಕೊಡ್ಲಿ ಅದ್ ನಿಪ್ಸೋ ಮಟ್ಟ ಬಿಡಂಗಿಲ್ಲ, ಹಠ ಮಾಡಿ ಮಾಡುವಂತ ಜನ ಇದಾರೆ ಇಲ್ಲಿ. ಅದಕ್ಕೆ ನಾವು ಇದು ಸಂದೇಶ ಯಾಕೆ ಕೊಡ್ತೀವಿ ಅಂದ್ರೆ ನಮ್ಮ ತಡಸ್ಲಿಂದ
ಒಂದು ಏನೈತಿಲ್ಲ ಲೀಡರ್ಶಿಪ್ ಚಲೋ ಲೀಡರ್ಶಿಪ್ ಸಿಕ್ಲಿ, ಆಮೇಲೆ ನಮ್ಮ ಊರಿಗೆ ಡೆವಲಪ್ಮೆಂಟ್ ಸಿಕ್ಲಿ ಅಂತ ಆ ಉದ್ದೇಶದಿಂದ ನಮ್ಮ ಎಲ್ಲ ಯುವಕರು ಏನದಾರಲ್ಲ ಈ ಸಲ ಹುಮ್ಮಸ್ಲಿಂದ, ಯಾಕಂದ್ರೆ 1.5 ವರ್ಷ ಆತ್ರಿ ಸಾಹೇಬ್ರ ಬಂದ 1.5 ವರ್ಷ ಆಯ್ತು. ಏನಾಗಕತ್ತಂದ್ರೆ ನಮ್ಮ ತಡಸ್ನಲ್ಲಿ ನಮ್ಮ ಜನ ತಡಸ್ ಏನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಜನ ಏನು ಒಂದು ಫಂಕ್ಷನ್ ಆದ್ರು ಏನ್ ಜನ ಕೊಡಂಗಿಲ್ಲ, ಈ ತರ ಆಗ್ಬಿಟ್ಟಿತ್ತು. ಇದೇನೈತಿಲ್ಲ ಇದೇನ್ ಹೋಗೈತಿಲ್ಲ, ಈಗ ನಮ್ದು ಒಂದು ದೊಡ್ಡ ಸಿಗ್ನಲ್. ತಡಸ್ನ್ಯಾಗ ಎಲ್ಲಾರು ಒಂದದಾರ, ಎಲ್ಲಾ ಸಮಾಜದವರು ಕೂಡಿ ಕಾಂಗ್ರೆಸ್ ಬಾಳ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಎಷ್ಟು ಈ ಸಲ ಲೀಡ್ ಏನ ಮುರದ ಕಾಂಗ್ರೆಸ್ಗೆ ತಗೊಂಡ್ ಬಂದಿದ್ರಲ್ಲ, ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವ್ರಿಗೆ ಏನ್ ಲೀಡ್ ಕೊಟ್ಟಿದ್ರಲ್ಲ, ಅದಕ್ಕಿಂತ ಮಿಕ್ಕಿ 28 ಎಲೆಕ್ಷನ್ ಆಗ ಮಾಡ್ತಾರಂತ ಇದ್ದಿದ. ನಾವು ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಂತೀವಿ, ನಮ್ಮ ತಡಸ್ಗೆ ಇನ್ನೂ ಹೆಚ್ಚಿಂದ ಏನೈತಿಲ್ಲ ಅನುದಾನ ಅಭಿವೃದ್ಧಿ ಕೊಳ್ಳಿ, ಆಮೇಲೆ ನಮ್ಗೆ ಎಲ್ಲಾರ್ಗೆ ಚಲೋ ಏನೈತಿಲ್ಲ ನೋಡ್ಕೊಳ್ಳಿ ಅಂತ ಅವ್ರ ಕಡೆ ನಾವು ಮನವಿ ಮಾಡ್ಕೊಂತೀವಿ. ಅದಕ್ಕೆ ನಮ್ಗೆ ಮೇನ್ ಏನೈತಿಲ್ಲ ಈಗ ನಮ್ಮ ಪ್ಲೇಯರ್ ಆಗಿ ನಮ್ದು ಫರೀದಣ್ಣ ಅವರು ಇದೆಲ್ಲ ಜನ ಕೂಡ್ಸಾಕ ಅವರು ತುಂಬಾ ಸಪೋರ್ಟ್ ಮಾಡ್ಯಾರೆ. ಅವ್ರ ರಿಲೇಷನ್ ಪ್ಲಸ್ ಅವ್ರ ಏನೈತಿಲ್ಲ ನಮ್ಗೆ ಎಲ್ಲಾರ್ಗೆ ಇದು ಇಷ್ಟು ಜನ ಕೂಡಿಸ್ಬೇಕಂದ್ರೆ ಅಲ್ಲಿ ಮೀಟಿಂಗ್ ಮಾಡ್ಬೇಕು, ಎಲ್ಲಾ ಟೈಮ್ನಾಗೂ ಇವ್ರು ಭಾಳ ಸಪೋರ್ಟ್ ಇದೆ. ಆಮೇಲೆ ನಮ್ಮ ಇಕ್ಬಾಲ್ ಅಣ್ಣಾರ್ ಅದಿರ್ಲಿ, ನಮ್ಮ ಖಾಜಾ ಕಲ್ಗಡಿಗೆ ಅವ್ರು ಇರ್ಲಿ, ಇವರೆಲ್ಲಾರು ಏನೈತಿಲ್ಲ ಅಭಿಪ್ರಾಯ ಏನೈತೆ ಅಂದ್ರೆ ಒಂದ್ ನಮ್ಮ ತಡಸ್ಗೆ ಲೀಡರ್ ಬೇಕು. ನಮ್ದು ಏನೈತಿ ಇದು ಕೊಟ್ಟಿದ್ದು ನಾವು ಇದು ಸಾಬೀತ್ ಮಾಡಕ್ ಎದಕ್ಕಂದ್ರೆ ನಮ್ಗೆ ತಡಸ್ಗೆ ಲೀಡರ್ ಇಲ್ಲ, ಒಬ್ಬನ ಅನ್ನೋದ ಇಲ್ಲ. ಏನ್ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅವ್ರ 4-5 ಜನ ಪಾಪ ಅವ್ರು ಹೋಗ್ತಾರ ಮಾಡ್ತಾರ ಬರ್ತಾರ. ನಾವು ಎಲ್ಲರೂ ಕೂಡಿ ಇದ್ರೆ ಗಟ್ಟಿ ಇದ್ರೆ ನಮ್ ತಡಸ್ ಏನ್ ಬೇಕಾದ ಕೆಲಸ ಮಾಡಿಸ್ಬೋದು. ಅದಕ್ಕೆ ನಮ್ಗೆ ಮೇನ್ ಬೇಕಾಗಿತ್ತು ಒಂದ್ ಲೀಡರ್. ಯಾಕಂದ್ರೆ ನೋಡ್ರಿ ಒಂದ್ ಶಾಲ್ಯಾಗ ಒಂದ್ ಹೆಡ್ ಮಾಸ್ಟರ್ ಅಂತ ಇರ್ತಾನೆ, ಶಾಲಿ ಮಾಸ್ಟರ್ ಅಷ್ಟ ನಡ್ಸಕ್ ಆಗಂಗಿಲ್ಲ, ಹೆಡ್ ಮಾಸ್ಟರ್ ಬೇಕ. ಅದಕ್ಕೆ ಒಂದ್ ಊರ ಇಷ್ಟು ದೊಡ್ಡ ಊರ್ನಾಗ ಒಂದ್ ಲೀಡರ್ ಇಲ್ಲ ಅಂದ್ರೆ ಎಷ್ಟು ಫೇಲರ್ ಅದಿ ನಾವು, ಹೌದಿಲ್ರಿ? ಅದ ಒಂದ್ ನನ್ ದೊಡ್ಡ ತಪ್ಪ. ಅದಕ್ಕೆ ಇದು ನಾವು ಕೊಟ್ಟಿದ್ದ ಏನೈತಿ ರಕ್ತದಾನದಿಂದ ನಾವು ಸಾಬೀತ್ ಮಾಡೇವಿ. ನಾವು ತಡಸ್ದವ್ರ ಕಾಂಗ್ರೆಸ್ಗೆ ಬಹಳ ಭದ್ರತವಾಗಿ ನಿಂದಿರ್ತೀವಿ. ಎಲ್ಲರೂ ಯುವಕರು ಆಗ್ಲಿ ಎಲ್ಲರೂ ಆಗ್ಲಿ ನಾವು ಕಾಂಗ್ರೆಸ್ಗೆ ಎನಿ ಟೈಮ್ ಸಪೋರ್ಟ್ ಆಗಿ ನಿಂದಿರ್ತೀವಿ. ನಮ್ಗೆ ಒಂದು ಲೀಡರ್ ಕೊಡ್ಲಿ ಅಂತ ನಮ್ಮ ಯಾಸೀರ್ ಖಾನ್ ಪಠಾಣ್ ಅವ್ರಿಗೆ ಆಮೇಲೆ ಮುನ್ನಾ ಅಣ್ಣವ್ರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಇವಾಗ ಬ್ಲಡ್ ಕ್ಯಾಂಪ್ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಐಡಿಯಾ ಅಥವಾ ನಿಮ್ಮ ಐಡಿಯಾ ಹೆಂಗೆ? ಮೊಟ್ಟ ಮೊದಲವಾಗಿ ಇವತ್ತಿನ ದಿನ ನಮ್ಮ ಶಿಗ್ಗಾಂವ್ ಸೋನೂರ್ MLAಗಳಾದಂಥ ಶ್ರೀಯುತ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ತಡಸ್ ಗ್ರಾಮದ ಪರವಾಗಿ ಎಲ್ಲ ಸಮಾಜದ ಪರವಾಗಿ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ, ದೇವರು ಅವರಿಗೆ ಆಯುಷ್ಯ ಅಂತಸ್ತು ಕಾಪಾಡಲಿ, ಇದೇ ರೀತಿಯಾಗಿ ಜನರ ಸೇವೆ ಮಾಡುವ ಅವಕಾಶವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತೇನೆ. ತದನಂತರ ಆಲ್ರೆಡಿ ನಾವು 15 ದಿನದ ಹಿಂದೆ ಎಲ್ಲರೂ ಸೇರಿಸಿ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ನಾಯಕರು ಸೇರಿಸಿ 2-3 ಮೀಟಿಂಗನ್ನು ಮಾಡಿ ನಾವು ಬೇರೆ ಒಂದು ರೀತಿಯಲ್ಲಿ ಸಾಹೇಬ್ರ ಬರ್ತ್ಡೇ ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಬೇರೆ ರೀತಿ ಅಂತ ಹೇಳಿದರೆ ದಾನಿಯಲ್ಲಿ 2 ಶ್ರೇಷ್ಠ ದಾನಗಳು, ಒಂದು ಅನ್ನದಾನ, ಒಂದು ರಕ್ತದಾನ. ನಮ್ಮೆಲ್ಲರ ಒಂದು ಆಶಯ ಕಲ್ಪನೆ ಒಂದು ರಕ್ತದಾನವನ್ನು ಕೊಡಬೇಕಂತೇಳಿ ಆ ಪ್ರಯತ್ನ ಮಾಡಿ ಎಲ್ಲ ನಾಯಕರು ಸೇರಿಸಿ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಂಡು ಇವತ್ತಿನ ದಿನ 45ನೇ ಹುಟ್ಟುಹಬ್ಬದ ಅಂಗವಾಗಿ ಒಟ್ಟು ನಮ್ಮ ತಡಸ್ ಜಡ್ಪಿಯಿಂದ 105 ಜನರ ರಕ್ತದಾನ ಮಾಡುವ ಮುಖಾಂತರ ನಾವು ಪರರಿಗೆ ಒಂದು ಜೀವದಾನವನ್ನು ಕೊಟ್ಟಿದ್ದೇವೆ ಎನ್ನುವ ಹೆಮ್ಮೆ ನಮ್ಮ ತಡಸ್ ಗ್ರಾಮದ ಆಗಿದೆ. ಇದೇ ರೀತಿಯಾಗಿ ಬರುವ ದಿನಗಳಲ್ಲಿ ನಾವೆಲ್ಲರೂ ಸೇರಿಸಿ ಒಂದಾಗಿ ಇದೇ ರೀತಿಯಾಗಿ ಅವರ ಇನ್ನೂ ಉನ್ನತ ಮಟ್ಟದ ಹುಟ್ಟುಹಬ್ಬವನ್ನು ಆಚರಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ನಾವು ಈ ಶುಭ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಇದರ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಒಂದು ಮುಖ್ಯಸ್ಥ ಎಂಬುದಾದರೆ ಫರೀದ್ ಖಾನ್ ಐರಣಿಯವರು, ಚಂದ್ರಣ್ಣ ಅವರು, ಇನ್ನು ಉಳಿದ ಎಲ್ಲ ನಾಯಕರು ಸೇರಿಸಿ ಇದನ್ನು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಮೊಟ್ಟ ಮೊದಲದಾಗಿ ಹ್ಯಾಪಿ ಬರ್ತ್ಡೇ ಬಾಸ್. ನಮ್ಮ ಶಿಗ್ಗಾಂವ್ ಸೋನೂರ ಕ್ಷೇತ್ರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ 45ನೇ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಶುಭ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ತಡಸ್ ಜಡಪಿ ವತಿಯಿಂದ 105 ಜನರ
ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಎಲ್ಲರೂ ಬಹಳ ಸಂತೋಷವಾಗಿದ್ದೇವೆ. ಇದರ ಬಗ್ಗೆ ನಮ್ಮ ಶಾಸಕರ ಹುಟ್ಟುಹಬ್ಬ ಪ್ರಯುಕ್ತ ದೇವರವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಕಷ್ಟದಲ್ಲಿರುವ ಜನರಿಗೆ ಸ್ಪಂದಿಸುವ ಅವರಿಗೆ ಒಂದು ಕ್ಯಾಪಸಿಟಿ ಕೊಡಲಿ ಹಾಗೂ ಇದರಲ್ಲಿ ಬಹಳ ಮಹತ್ವವನ್ನು ನಾವು ನಮ್ಮ ಲೀಡರ್ಸ್ ಆಗಲಿ, ನಮ್ಮ ಜಡ್ಪಿಯ ಕಾರ್ಯಕರ್ತರಾಗಲಿ ಎಲ್ಲರೂ ನಾವು ಕೂಡಿ ಒಂದಾಗಿ ನಾವು ಇದ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಮ್ಮ ನಾಯಕರು ಹಾಗೂ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವ್ರನ್ನೇ ಅವರ ಸಲ್ಲಿಸುತ್ತಾ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇವರು ಕೂಡ ಇಲ್ಲಿ ಯಾವ ರೀತಿ ಇವತ್ತಿನ ದಿವಸ ಇಲ್ಲೇನು ಆಯೋಜನೆ ಮಾಡಿದ್ರಲ್ಲ ರಕ್ತದಾನದ ಶಿಬಿರವನ್ನು ಆರ್ಥಿಕವಾದಂತಹ ಉದ್ಯೋಗದ ಶುಭಾಶಯಗಳು ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಹೇಳಿ ಇವತ್ತಿನ ದಿವಸ ಬ್ಲಡ್ ಕ್ಯಾಂಪ್ ಯಾಕಂತಂದ್ರೆ ಹುಟ್ಟುಹಬ್ಬ ಶಾಸಕರದೈತಿ. ಯಾಕಂದ್ರೆ ಶಾಸಕರು ಈ ಕ್ಷೇತ್ರದಾಗ ಏನು ಕೆಲಸ ಮಾಡ್ಯಾರ ಒಂದೂವರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇದೆ. ಯಾಕಂತಂದ್ರೆ ಇದುವರೆಗೂ ಶಿಗ್ಗಾಂವ್ ಕ್ಷೇತ್ರದೊಳಗ ಯಾವುದೇ ಥರನಾದಂಥ ಈ ರೀತಿ ಬ್ಲಡ್ ಕ್ಯಾಂಪ್ ಎಲ್ಲಿಯೂ ಆಗಿದ್ದಿಲ್ಲ. ಅದು ವಿಶೇಷವಾಗಿ ತಡಸ್ ಗ್ರಾಮದಲ್ಲಿ ಈ ಥರ ಯಾವುದೋ ಒಂದು ವಿಶೇಷವಾದಂಥ ರಕ್ತದಾನ ಶಿಬಿರ ಆಗಿದ್ದಿಲ್ಲ. 105 ಜನ ಶಿಗ್ಗಾಂವ್ ತಡಸ್ ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ 105 ಜನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದು. ಇದು ಶಾಸಕರ ಮೇಲೆ ಇರ್ತಕ್ಕಂಥ ಪ್ರೀತಿಗೆಲ್ಲ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಿಗೆ ಜನ ಸ್ಪಂದಿಸಿ ಅವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದು ತಾವೆಲ್ಲ ಕೇಳಿದ್ದೀರಿ. ಯಾರು ಬಲವಂತವಾಗಿ ಮಾಡಿಲ್ಲ ಇಲ್ಲ. ಶಾಸಕರ ಮೇಲೆ ಅಭಿಮಾನ ಹಾಗೂ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಮೇಲೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಅವ್ರು ಎಲ್ಲಿ ಹೋದಾರ ಇವತ್ತು ಅಧಿವೇಶನದಾಗ ಬೆಂಗಳೂರಿನಲ್ಲಿದ್ದರೂ ಸಹ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಮ್ಮ ವಾಹನಗಳ ಮುಖಾಂತರ ಅವ್ರಿಗೆ ಕರೆಯಕ್ಕೆ ಹೋಗಿಲ್ಲ ಇಲ್ಲ ತಮ್ಮ ಸ್ವಂತ ರೂಪದಿಂದ ಕಲಾಕರ್ತ ಮಾಡಿಕೊಂಡು ನಮ್ಮ ಶಾಸಕರು ಇವತ್ತು ಈ ಥರ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಕ್ಕೋತಾರ. ನಾವು ಇಷ್ಟು ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ರಕ್ತದಾನ ಮಾಡೋದ್ರಿಂದ ಮತ್ತೊಂದು ಜೀವ ಉಳಿಸ್ತೀವಿ ಅನ್ನುವಂಥ ಒಂದು ಉದ್ದೇಶದಿಂದ ಒಬ್ಬರು ರಕ್ತದಾನ ಮಾಡಿದರೆ 3 ಜೀವ ಉಳಿತಾವೆ. ಅಂಥದ್ದು ನಮ್ಮ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ KMCಯಲ್ಲಿ ಶಾಸಕರು ಒಬ್ಬ ಆಪ್ತರನ್ನು ಸಹಾಯಕರಾಗಿಟ್ಟಿದ್ದಾರೆ. ಅಲ್ಲಿ ಹೋದಾಗೂ ಸಹ ರಕ್ತದ ಒಂದು ಸ್ವಲ್ಪ ಅಭಾವ ಇರೋದ್ರಿಂದ ಇವನ್ನೆಲ್ಲ ಅವೇರ್ನೆಸ್ ತೊಗೊಂಬಂದು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಕ್ಷೇತ್ರದಲ್ಲಿ 700-800 ಆಗಿರ್ಬೋದು. ಮುಂದಿನ ದಿನಗಳು ಸಿದ್ಧಾಂಶ ಕ್ಷೇತ್ರದಲ್ಲಿ 1000 ದಾಟ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯ ಮತ್ತು ಕೆಲಸಗಳ ನೋಡಿ ಜನ ಇನ್ನೂ ಸಹ ಅವ್ರು ಏನಾರು ಒಂದು ರಕ್ತದಾನ ಆಗಿರ್ಬೋದು, ಆರೋಗ್ಯಕರ ಉಪಚಾರ ಆಗಿರ್ಬೋದು, ಆರೋಗ್ಯ ಶಿಬಿರ ಆಯೋಜನೆ ಮಾಡಲಿ ಏನೇ ಮಾಡಿದ್ರು ಜನ ಭಾಗವಹಿಸಿಕೊಳ್ಳುವಂಥದ್ದು ಈ ಒಂದು ಸಣ್ಣ ರಕ್ತದಾನದ ಮೂಲಕ ಕ್ಷೇತ್ರದ ಜನರಿಗೆ ಕೊನೆಯದಾಗಿ ತಮ್ಮ ಮೂಲಕ ನಾನು ಹೇಳೋದೇನಾದ್ರು ಜನರಿಗೆ ವಿನಂತಿ ಏನು ಮಾಡ್ತೇನೆ ಅಂತಂದ್ರೆ ಯಾವುದೇ ರಕ್ತದಾನ ಮಾಡೋದ್ರಿಂದ ಯಾವ ಬಗೆಯಾಗಿ ಏನೂ ಇರೋಂಗಿಲ್ಲ. ನಾವು ರಕ್ತದಾನ ಕೊಡೋದ್ರಿಂದ ಹೊಳ್ಳಿ ಮತ್ತೊಂದು ರಕ್ತ ನಮ್ಮ ಇದರಲ್ಲಿ ಉತ್ಪತ್ತಿ ಆಗತಿ. ಇರ್ತಕ್ಕಂಥ ರೋಗ ವಿರೋಧಿಗಳು ನಮ್ಮ ದೇಹದಿಂದ ಹೊರಗುತ್ತವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಕಾಂತ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿದ್ರಲ್ಲ, ಇದಿಷ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಒಂದು ರಕ್ತದಾನ ಯೋಜನೆ ಒಂದು ತುಂಬಾ ಒಳ್ಳೆ ಯೋಜನೆ ಅಂತೇಳಿ ಅವರು ಹಮ್ಮಿಕೊಂಡ್ರು. ಅದೇ ರೀತಿಯಾಗಿ ಈ ಒಂದು ರಕ್ತದಾನದಿಂದ ಎಷ್ಟು ಜೀವ ಉಳಿಯುತ್ತವೆ ಅದಕ್ಕಾಗಿ ನಾವೆಲ್ಲರೂ ಒಂದು ಚರ್ಚೆ ಮಾಡಿ ಈ ಒಂದು ಯೋಜನೆ ಹಮ್ಮಿಕೊಂಡು ಅಂತೇಳಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದು TV24 ನ್ಯೂಸ್. ಶಿಬಿರದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಫರೀದ್ ಖಾನ್, ತಾಯಪ್ಪ ಮೆಂಡಲಗಟ್ಟಿ, ಗಿರೀಶ್ ಶಿರಗುಪ್ಪಿ, ಇಕ್ಬಾಲ್ ಬುರಾನುದ್ದೀನ್, ಸಿಕಂದರ್ ಪಲ್ಲೇದ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪ್ರಭಾಕರ್ ಈ ಬೆಟ್ಟುದೂರ, TV24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.